ನಮಸ್ತೆ. ಡೇ 16 ಆಫ್ ಸ್ಪೈನ್ ಸ್ಟ್ರಾಂಗ್ ಸೀರೀಸ್. ಇವತ್ತಿನ ವಿಡಿಯೋನಲ್ಲಿ ನಾವು ಎರಡು ಮೇನ್ ಮಸಲ್ ಗ್ರೂಪ್ ಮೇಲೆ ಫೋಕಸ್ ಮಾಡೋಣ. ಒಂದು ಪೆಲ್ವಿಕ್ ಸ್ಟೆಬಿಲಿಟಿ, ಇನ್ನೊಂದು ಗ್ಲೂಟ್ಸ್ ಸ್ಟ್ರೆಂಥನಿಂಗ್. ಈ ಎರಡು ಮಸಲ್ಲು ನೀವು ಚೆನ್ನಾಗಿ ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮ್ಮ ಲೋವರ್ ಬ್ಯಾಕ್ ಪೇನ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಆ ನೋವು ನಿಮಗೆ ಸಿಯಾಟಿಕಾ ಇಂದನಾರು ಇರಬಹುದು, ಡಿಸ್ಕ್ ಬಲ್ಜ್ ಇಂದನಾರು ಇರಬಹುದು, ಇಲ್ಲ ಬೇಸಿಕ್ ಆಗಿ ನಿಮ್ಮ ಲೋವರ್ ಬ್ಯಾಕ್ ವೀಕು ಇರಬಹುದು. ವಾರ್ಮ್ ಅಪ್ ಇಂದ ಶುರು ಮಾಡೋಣ. ಪೆಲ್ವಿಕ್ ಸರ್ಕಲ್ಸ್ ಅಥವಾ ಹಿಪ್ ಸರ್ಕಲ್ಸ್, ಇದರಿಂದ ನಿಮ್ಮ ಹಿಪ್ ಜಾಯಿಂಟ್ಸ್ ಅಲ್ಲಿ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಯುವರ್ ಮೈಂಡ್ ವಿಲ್ ಬಿಕಮ್ ಅವೇರ್ ಅಬೌಟ್ ದ ಪೆಲ್ವಿಕ್ ಪೊಸಿಷನ್. 30 seconds, do it along with me. So hold your hand around your pelvic bones and try to do 15 seconds clockwise circling, slow controlled movement, and 15 rounds anti-clockwise circling. 15 rounds ಆರು ಆಗಬಹುದು, ಇಲ್ಲ 15 seconds ಆರು ಆಗಬಹುದು. ಆದಷ್ಟು ಲೋವರ್ ಬ್ಯಾಕ್ ಇಂದ ಪುಷ್ ಮಾಡಬೇಡಿ, ಲಂಬಾರ್ಡಿಂದ. ನಾನು ಹೇಳ್ದಂಗೆ ಪೆಲ್ವಿಕ್ ಹಿಪ್ ಸರ್ಕಲ್ಸ್. ಫಸ್ಟ್ ಪೆಲ್ವಿಕ್ ಸ್ಟೆಬಿಲಿಟಿ ಮತ್ತೆ ಗ್ಲೂಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಸ್ಟ್ಯಾಂಡಿಂಗ್ ಹಿಪ್ ಅಬ್ಡಕ್ಷನ್. ಗೋಡೆ ಪಕ್ಕದಲ್ಲಿ ಹೋಗಬಹುದು. ಒಂದು ಕಾಲ್ ಮೇಲೆ ಬ್ಯಾಲೆನ್ಸ್ ಮಾಡಿ, ಲೋವರ್ ಬ್ಯಾಕ್ ಅಲ್ಲಿ ಆರ್ಚ್ ತಗೊಂಡು ಬರಬೇಡಿ. ಇಲ್ಲಿ ಪೆಲ್ವಿಕ್ ಸ್ಟೇಬಲ್ ಆಗಿರಲಿ, ಕಾಲ್ನ ತಿರುಗಿಸಬಾರ್ದು. ಹೀಗೆ ಇಟ್ಕೊಂಡು ನಿಧಾನಕ್ಕೆ ಸ್ಕ್ವೀಸ್ ಯೋರ್ ಹಿಪ್ಸ್ ಆಸ್ ಯು ಮೂವ್ ಔಟ್ ಅಂಡ್ ಇನ್. 2, 3, 4, 5, 6, 7, 8, 9, 10, 11, 12, 13, 14, 15. ರಿಲ್ಯಾಕ್ಸ್. ಇದೇ ಪ್ರಾಕ್ಟೀಸ್ನ ನೀವು ಗೋಡೆ ಕಡೆಗೆ ತಿರ್ಕೊಂಡು ಮಾಡಬಹುದು. ಇನ್ನೊಂದು ಸೈಡಲ್ಲಿ ಟ್ರೈ ಮಾಡೋಣ. ಆದಷ್ಟು ಲೋವರ್ ಬ್ಯಾಕ್ ಅಲ್ಲಿ ಆರ್ಚಿಂಗ್ ತಗೊಂಡು ಬರೋದು ಬೇಡ. ಪೆಲ್ವಿಕ್ ಸ್ಟೇಬಲ್ ಆಗಿ ಇಟ್ಕೊಳ್ಳಿ. ನ್ಯೂಟ್ರಲ್ ಲೋವರ್ ಬ್ಯಾಕ್. ಓಕೆ, 1, 2, 3, 4, 5, 6, 7, 8, 9, 10, 11, 12, 13, 14, 15. ಸ್ವಲ್ಪ ಹೊತ್ತು ಹಾಗೆ ಗೋಡೆಗೆ ಒರಕೊಂಡು ವಿಶ್ರಾಂತಿಯನ್ನು ತಗೊಳ್ಳಿ. ಡೀಪ್ ಬ್ರೀದಿಂಗ್ ಮಾಡಿ. ನೆಕ್ಸ್ಟ್ ಸೆಟ್ ಆಫ್ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಎಕ್ಸಸೈಸ್, ಸಿಂಗಲ್ ಲೆಗ್ ಗ್ಲೂಟ್ ಬ್ರಿಡ್ಜಸ್. ಎರಡು ಕಾಲನ್ನ ಸ್ವಲ್ಪ ಒಟ್ಟಿಗೆ ಜೋಡಿಸಿ, ಸ್ವಲ್ಪ ಪೆಲ್ವಿಕ್ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ತಾ ನಿಮ್ಮ ಲೋವರ್ ಬ್ಯಾಕ್ನ ಎತ್ತಿಬಿಟ್ಟು ಒಂದು ಕಾಲನ್ನ ಪೆಲ್ವಿಕ್ ಲೆವೆಲ್ಗೆ ಎತ್ತಿ ನಿಧಾನಕ್ಕೆ ಕೆಳಗೆ ಬಿಡಿ. ಇನ್ಹೇಲ್ ಅಪ್, exhale down. Inhale up, exhale down. 8 to 10 repetitions on each side. Inhale up, exhale down. ಸೊ ಇದ್ರಲ್ಲಿ ಮಿಸ್ಟೇಕ್ ಏನಾಗಬಾರ್ದು ಅಂದರೆ, ನೀವು ಕಾಲು ಎತ್ತುತ್ತಿರ್ಬೇಕಾದ್ರೆ ಒಂದು ಹಿಪ್ ಹಿಂಗೆ ಕೆಳಗಡೆ ಡ್ರಾಪ್ ಆಗಿರಬಾರ್ದು. ಪೆಲ್ವಿಕ್ ಸ್ಟೆಬಿಲಿಟಿ ಹೊರಟೋಗುತ್ತೆ. ಮತ್ತೊಮ್ಮೆ inhale and exhale. Inhale and exhale. 1-2 millimeter ಮೇಲೆ ಬಂದರೆ ಸಾಕು ಸೊಂಟ. ಬ್ಯಾಲೆನ್ಸಿಂಗ್ ಕಾಲ್ದು ಹಿಪ್ನ ಬಿಗಿ ಮಾಡಿಕೊಂಡು ನೀವು ಇನ್ನೊಂದು ಕಾಲ್ನ ಪೆಲ್ವಿಕ್ ಲೆವೆಲ್ಗೆ ಮೇಲಕ್ಕೆ ಎತ್ತಬೇಕಾಗತ್ತೆ. ವಿ ಆರ್ ಲೆಫ್ಟ್ ವಿತ್ ಅನದರ್ 5, 4, 3, 2, 1. ಸೊ ಆನ್ ಅನ್ ಆವ್ರೇಜ್ ಒಂದು 8ರಿಂದ 10 ರೌಂಡು ಒಂದು ಸೈಡಲ್ಲಿ. ಸ್ವಲ್ಪ ಹೊತ್ತು ಡೀಪ್ ಬ್ರೀದಿಂಗ್ ಮಾಡಿ.
ಈಗ ಸೈಡ್ನ ಚೇಂಜ್ ಮಾಡಿ, ಕಾಲೆರಡು ನ್ಯಾರೋ, ಬ್ರಿಡ್ಜ್ ಲೆವೆಲ್ಗೆ, ಹೊಟ್ಟೆ ಲೈಟಾಗಿ ಒಳಗೆ ಎಳೆದು ಎಕ್ಸೇಲ್ ಮಾಡಿ, ಆಮೇಲೆ ನಿಧಾನಕ್ಕೆ ಮೇಲೆತ್ತಿ ಇನ್ಹೇಲ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಎರಡು ಮಂಡಿನ ಎದೆ ಹತ್ರ ಹಿಡಿದು ಒಂದು ಸ್ವಲ್ಪ ಹೊತ್ತು ಹಾಗೆ ಲೋವರ್ ಬ್ಯಾಕ್ಗೆ ರಿಲ್ಯಾಕ್ಸ್ ಆಗಲಿ, ವಿಶ್ರಾಂತಿ ತಗೊಳ್ಳಿ. ಸ್ಲೋ ಬ್ರೀದಿಂಗ್ ಮಾಡಿ. ಅಟ್ಲೀಸ್ಟ್ ಟೇಕ್ 20 seconds deep breathing before you move to the next exercise. Next set of exercise table top ಮೇಲೆ ಮಾಡೋಣ. These are called bent knee leg raise. ಓಕೆ, ಟೇಬಲ್ ಟಾಪ್ ಮೇಲೆ ಇದನ್ನ ಡಾಗೀಸ್ ಅಂತಾನು ಕರೀತಾರೆ. ಆದಷ್ಟು ಲೋವರ್ ಬ್ಯಾಕ್ ನಲ್ಲಿ ಆರ್ಚು ಇರಬಾರ್ದು, ಅಂದ್ರೆ ಟೇಲ್ ಬೋನ್ ರಿಲೀಸ್ ಅವ್ರ ಟೇಲ್ ಬೋನ್ ಟಕ್ ಇರಬಾರ್ದು. ಪೆಲ್ವಿಕ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡಿ, ಆಮೇಲೆ ನಿಧಾನಕ್ಕೆ ನಿಮ್ಮ ಹಿಪ್ಸ್ ಇಂದ ಕಾಲ್ನ ಸೈಡ್ಗೆ ಎತ್ತಿ. 1 2 3 4 5 6 7 8 9. ಸೊ ಬರ್ತಾ ಬರ್ತಾ ಹೀಗೆ ಆರ್ಚ್ ಆಗೋಗ್ತಾ ಇದ್ರೆ ಬ್ಯಾಕು, ಅಥವಾ ಹೀಗೆ ವಾಲಿ ಹೀಗೆ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡಿ, ಮಾಡಕ್ ಹೋಗ್ಬಿಡಿ. ಒಂದು ಬ್ರೇಕ್ ತಗೊಳ್ಳಿ, ಆಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. 12 13 14 15. ಇನ್ನೊಂದು ಸೈಡಲ್ಲೂ ರಿಪೀಟ್ ಮಾಡೋಣ. ಕ್ಯಾಮ್ರಾ ಕಾಣಿಸ್ಲಿ ಅಂತ ನಾನು ಹೀಗೆ ತಿರುಗ್ಕೋತಾ ಇದ್ದೀನಿ. ಸೊ ಅದೇ ಥರ ನಿಮ್ಗೇನಾದರೂ ಒಂದು ಸೈಡಿನಲ್ಲಿ ಹಿಪ್ ವೀಕ್ ಅಂತ ಅನ್ಸಿದ್ರೆ ಇನ್ನೊಂದು 4-5 ರಿಪಿಟೇಷನ್ಸ್ ಹೆಚ್ಚು ತಗೋಬಹುದು. 1 2 3 4 5 6 7 8 9 10 11 12 13 14 15. ವಿಶ್ರಾಂತಿ ತಗೊಳ್ಳಿ. ಅಧೋಮುಖ ವೀರಾಸನ. ಡೀಪ್ ಬ್ರೀದಿಂಗ್ ಫಾರ್ ನೆಕ್ಸ್ಟ್ 20 seconds. ಸೈಡ್ ಲೆಗ್ ರೇಸಸ್. ಸೊ ಒಂದು ಪಕ್ಕಕ್ಕೆ ತಿರುಗಿ ಮಲ್ಕೊಳ್ಳಿ. ಕೆಳಗಡೆ ಕಾಲನ್ನ ಸ್ವಲ್ಪ ಫೋಲ್ಡ್ ಆಗಿ ಇಟ್ಕೋಬಹುದು. ಮೇಲ್ಗಡೆ ಕಾಲನ್ನ ಹಿಪ್ ಲೈಟ್ ಆಗಿ ಒಳಕ್ಕೆ ರೊಟೇಟ್ ಮಾಡಿ, ಹೊಟ್ಟೆ ಬಿಗಿ ಮಾಡಿ. ಲೋವರ್ ಬ್ಯಾಕ್ ಅಲ್ಲಿ ಆರ್ಚ್ ಬರಬಾರ್ದು. ನಿಧಾನಕ್ಕೆ ಕಾಲಿನ ಪೊಸಿಷನ್ ಚೇಂಜ್ ಮಾಡ್ದಂಗೆ ರೈಟ್ ಲೆಗ್ ಅಪ್ ಡೌನ್. 15 ರಿಪಿಟೇಷನ್ಸ್. 2 3 4. ಹಿಂಗೆ ಕೊಲ್ಯಾಪ್ಸ್ ಆಗಬಾರ್ದು ಹಿಪ್ಸು, ಪೆಲ್ವಿಕ್ಕು. ಸೊ ಪೆಲ್ವಿಕ್ ಸ್ಟೆಬಿಲಿಟಿನ ನೀವು ಟ್ರೈನ್ ಮಾಡಬೇಕು, ಗ್ಲೂಟ್ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕಾದ್ರೆ. 5 6 7 8 9 10 11 12 13 14 15. ಸೈಡ್ ಚೇಂಜ್ ಮಾಡೋಣ. ಅಕಸ್ಮಾತ್ ನಿಮಗೆ ಒಂದು ಸೈಡಲ್ಲಿ ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದ್ರೆ, ಸಯಾಟಿಕಾ ನೋವು ಇದ್ದವರು
ಆ ಸೈಡಲ್ಲಿ ನೀವು ಜಾಸ್ತಿ ರಿಪಿಟೇಷನ್ಸ್ ತಗೋಬಹುದು, ಯಾಕೆಂದ್ರೆ ಆ ಸೈಡಿಂದ ನಿಮ್ಮ ಹಿಪ್ ಮಸಲ್ ಇನ್ನೂ ವೀಕ್ ಆಗಿರುತ್ತೆ. ಸೊ ಕೆಳಗಡೆ ಕಾಲು ಫೋಲ್ಡ್, ಹಿಪ್ ಲೆವೆಲ್ಗೆ, ಮೇಲ್ಗಡೆ ಕಾಲು ಸ್ಟ್ರೇಟ್, ಸ್ವಲ್ಪ ಹಿಪ್ಸ್ ಫಾರ್ವರ್ಡ್ ಅಲ್ಲೇ ಇರಲಿ. ಹೀಗೆ ಪೆಲ್ವಿಕ್ ಸ್ಟೇಬಲ್ ಆಗಿರುತ್ತೆ. ಈ ಕೈನ ಸಪೋರ್ಟ್ ತಗೋಬಹುದು. ಕಾಲು ತಿರುಗಿಸ್ದಳೆ. 1 2 3 4 5 6 7 8 9 10 11 12 13 14 15. ಮಕರಾಸನ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ 20 ಸೆಕೆಂಡ್ಸ್ ಡೀಪ್ ಬ್ರೀದಿಂಗ್. Before you move to the next exercise. Next, chair assisted hip hinge. ಎಷ್ಟೊಂದು ಜನ ನಾನು ಕೇಳ್ತಾನೆ ಇರ್ತೀರಾ, ನನಗೆ ಡಿಸ್ಕ್ ಬಲ್ಜ್ ಇದೆ, ಲೋವರ್ ಬ್ಯಾಕ್ ಪೇನ್ ಇದೆ, ಸಯಾಟಿಕಾ ಇದೆ, ನಾನು ಮುಂದೆ ಬಗ್ಬಹುದಾ? ಈ ಥರ ಟ್ರೈನ್ ಮಾಡ್ಕೊಳ್ಳಿ ನೀವು ಮುಂದೆ ಬಗ್ಗೋದನ್ನ. ಗ್ಲೂಟ್ಸ್ ಮತ್ತು ಪೆಲ್ವಿಕ್ ಸ್ಟೆಬಿಲಿಟಿ ಮೇಂಟೈನ್ ಮಾಡಿಕೊಂಡು ಖಂಡಿತವಾಗ್ಲೂ ನಿಮ್ಮ ಮುಂದೆ ಬಗ್ಗೋದನ್ನ ನಿಮ್ಮ ಡೇ ಟು ಡೇ ರೂಟೀನಲ್ಲಿ ಆ್ಯಡ್ ಮಾಡ್ಕೋಬಹುದು ಸ್ಟ್ರೆಂತ್ ಬಿಲ್ಡ್ ಆದಮೇಲೆ. ಸೊ ಕುರ್ಚಿ ಮೇಲೆ ತುದಿಯಲ್ಲಿ ಕೂತ್ಕೊಳ್ಳಿ, ಕೈನ ತೊಡೆ ಮೇಲೆ ಇಟ್ಕೋಬಹುದು. ಪೆಲ್ವಿಕ್ ಸ್ಟೇಬಲ್ ಆಗಿ ನಿಧಾನಕ್ಕೆ ಹಿಪ್ಸ್ ಕಡೆಗೆ ಪುಷ್ ಮಾಡಿ, ಕೈ ನೆಲದ ಮೇಲೆ ಇಡಬಹುದು. ಮಂಡಿಗಿನ ಹಿಂದಕ್ಕೆ ಕಾಲು ತಗೊಳ್ಳಿ. ಆಮೇಲೆ ನಿಧಾನಕ್ಕೆ ಹಿಪ್ಸ್ನ ಚೇರಿನ ಹಿಂದಕ್ಕೆ ಪುಷ್ ಮಾಡಿ, ಚೇರ್ ಕಡೆಗೆ. ಆಮೇಲೆ ಕೆಳಗೆ ಕೂತ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕೈ ಕೆಳಗಡೆ ಎಟಕ್ತಿಲ್ಲ ಅಂದರೆ ಬ್ಲಾಕ್ಸ್ ಯೂಸ್ ಮಾಡಿ ಈ ಥರ, ಇಲ್ಲ ಕೈ ಟಿಪ್ ಆಫ್ ದ ಫಿಂಗರ್ಸಲ್ಲಿ ಹೆಂಗೆ ಹೊಟ್ಟೆ ಅಡ್ಡ ಬರ್ಬೋದು ಕೆಲವ್ರಿಗೆ. ಸೊ ಇಲ್ಲಿ ಯೋಗ ಬ್ಲಾಕ್ಸ್ನ ಯೂಸ್ ಮಾಡಿ ಹಿಪ್ಸ್ನ ಎತ್ಬಿಟ್ಟು ಹಿಂದಕ್ಕೆ ತಳ್ಳಬೇಕು. ಪೆಲ್ವಿಕ್ ಸ್ಟೇಬಲ್ ಆಗಿರುತ್ತೆ, ಹಿಪ್ಸ್ ಮೇಲೆ ಕೆಲಸ ಬರುತ್ತೆ. ಎಕ್ಸೇಲ್ ಹಿಯರ್, ಇನ್ಹೇಲ್, ಎಕ್ಸೇಲ್, ಹ್ಯಾಮ್ಸ್ಟ್ರಿಂಗಲ್ ಸ್ಟ್ರೆಚ್ ಬರುತ್ತೆ. ಇನ್ಹೇಲ್, exhale, inhale, 8 to 10 reps. Exhale, inhale, exhale, inhale. ಮಿಸ್ಟೇಕ್ ಏನು ಮಾಡ್ತೀವಿ ಗೊತ್ತಾ? ಈ ಥರ ರೌಂಡ್ ಮಾಡಿಕೊಂಡು ಪೆಲ್ವಿಕ್ನ ಪುಷ್ ಮಾಡ್ದಲೆ, ನಿಮ್ಮ ಹಿಪ್ಸ್ನ ಯೂಸ್ ಮಾಡ್ದಲೆ ಹೇಳೋದು ಈ ಥರ. ಸೊ ಇಲ್ಲಿ ಡೈರೆಕ್ಟಾಗಿ ಪ್ರೆಷರ್ ಹೋಗುತ್ತೆ. ಇದರಿಂದ ನಿಮ್ಮ ಸಯಾಟಿಕಾ ಎಗ್ರಿವೇಟು ಆಗ್ಬೋದು, ಲೋವರ್ ಬ್ಯಾಕ್ ಪೇನ್ ಎಗ್ರಿವೇಟ್ ಆಗ್ಬೋದು. ಡಿಸ್ಕ್ ಬಲ್ಜ್ ಇರೋರಂತೂ ಡಿಸ್ಕಿಂದ ಬೆಂಡ್ ಮಾಡಲೇಬಾರ್ದು, ಹಿಪ್ಸ್ ಯೂಸ್ ಮಾಡಬೇಕು ಫಾರ್ವರ್ಡ್ ಬೆಂಡ್ಗೆ. ಇನ್ನೊಂದು 3 ರೌಂಡು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ವಿಶ್ರಾಂತಿ ತಗೊಳ್ಳಿ. ನೆಕ್ಸ್ಟ್ 20 ಸೆಕೆಂಡ್ಸ್. ಲಾಸ್ಟ್ ಸೆಟ್ ಆಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಇದರಿಂದ ನಿಮ್ಮ ಫಂಕ್ಷನಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಕೆಳಗಡೆ ಕೂರೋದು, ಸ್ಟೆಪ್ಸ್ ಹತ್ತೋದು, ಇಳಿಯೋದು, ಇದೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ಚೇರ್ ಅಸಿಸ್ಟೆಡ್ ಮಿನಿ ಸ್ಕ್ವಾಟ್ಸ್ ಅಂತ ಇದು. ನಿಧಾನಕ್ಕೆ ಕಾಲುಗಳನ್ನ ಸ್ವಲ್ಪ ಅಗಲ ಇಟ್ಟು ಹಿಪ್ಸ್ ತಳ್ಳಿ ಹಿಂದಕ್ಕೆ, ಹಿಪ್ಸ್ನ ಟಚ್ ಮಾಡಿ ಚೇರ್ ಮೇಲೆ ಕೂರಿ. ಆಮೇಲೆ ನಿಧಾನಕ್ಕೆ ಮೇಲೆ ಬನ್ನಿ, ಹಿಪ್ಸ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಓಕೆ, ಡೋಂಟ್ ಡೂ ದಿಸ್. ಓಕೆ, ಡೋಂಟ್ ಸಿಟ್ ವಿತ್ ಯುವರ್ ಲೋವರ್ ಬ್ಯಾಕ್ ರೌಂಡಿಂಗ್ ಆ್ಯಂಡ್ ಆಲ್, ಚೆಸ್ಟ್ ಕೊಲ್ಯಾಪ್ಸಿಂಗ್. ಬೇಕಾದರೆ ಒಂದೇನಾದರೂ ಸಪೋರ್ಟ್ ತಗೊಳ್ಳಿ ಇಲ್ಲಿ ಏಳೋದಕ್ಕೆ. ಸ್ಲೋಲಿ ಅಪ್, ಎಕ್ಸೇಲ್ ಡೌನ್. ಸ್ವಲ್ಪ ಫಾರ್ವರ್ಡ್ ಫೋಲ್ಡಲ್ಲೇ ಇರಿ. ಇನ್ಹೇಲ್, ಎಕ್ಸೇಲ್. 3 4 sorry 4 up
5, up, 6, up, 7, up, 8, up. 8 to 10 reps ಮಾಡ್ಬೋದು. ಆಮೇಲೆ ಖಂಡಿತವಾಗ್ಲೂ ಒಂದು 20 ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಬೇಕು. ಡೀಪ್ ಬ್ರೀದಿಂಗ್. ತುಂಬ ಸುಸ್ತಾದರೆ ಬಾಯಿಂದ ಉಸಿರನ್ನ ಹೊರಗಡೆ ಹಾಕಿ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಳ್ಳಿ. ಈ ಸ್ಟ್ರೆಂಥನಿಂಗ್ ವಾರ್ಮ್ ಅಪ್ ಮಾಡಿದ್ದೀವಿ, ಸ್ಟ್ರೆಂಥನಿಂಗ್ ಮಾಡಿದ್ದೀವಿ. ನೆಕ್ಸ್ಟು ಕೂಲ್ ಡೌನ್. ಕೂಲ್ ಡೌನಲ್ಲಿ ನೀವು ಒಂದು ಫಿಗರ್ 4 ಸ್ಟ್ರೆಚ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹಿಪ್ಪು ಸ್ಟ್ರೆಚ್ಚು ಆಗಲಿ, ಜೊತೆಗೆ ಅಲ್ಲಿರೋ ಸ್ಟ್ರೆಂತ್ ನಾವೇನು ಬಿಲ್ಡ್ ಮಾಡಿದ್ದೀವಿ ಅದು ಕೂಡ ರಿಟೈನ್ ಆಗಲಿ. ಫಿಗರ್ 4 ಇದು ಮುಂಚೆನೂ ನಾನು ವಿಡಿಯೋದಲ್ಲಿ ರೀಲ್ಸಲ್ಲಿ ಹಾಕಿದ್ದೀನಿ. ನಿಧಾನಕ್ಕೆ ಒಂದು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಒಳ್ಳೆ ಸ್ಟ್ರೆಚ್ ಬರಲಿ ಇಲ್ಲಿ. 2, 3, 4, 5, 6, 7, 8, 9, 10, 11, 12, 13, 14, 15. ರಿಲ್ಯಾಕ್ಸ್. ಅದೇ ಥರ 15 ಸೆಕೆಂಡ್ಸ್ ಇನ್ನೊಂದು ಸೈಡಲ್ಲೂ ಹೋಲ್ಡ್ ಮಾಡಿ. ಇನ್ನೂ ಒಂದು ರೌಂಡು ರಿಪೀಟು ಮಾಡಬಹುದು ನೀವು. 1, 2 ಬ್ರೀತಿಂಗ್ ನಡೀತಾ ಇರಬೇಕು, ಉಸಿರಾಟದಲ್ಲಿ ಬಿಗಿತಾ ಬರಬಾರ್ದು. 5, 6, 7, 8, 9, 10, 11, 12, 13, 14, 15. ವಿಶ್ರಾಂತಿ. ಮಂಡಿ ನೋವು ಇದ್ದವರು ಇದನ್ನ ಮಾಡಬಹುದು, ಯಾಕೆಂದ್ರೆ ಹಿಪ್ ಯಾವಾಗ ಬಿಗಿ ಆಗುತ್ತೋ ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ ಕೊಡಬಹುದು ನಾವು. ಹಾಗಾಗಿ ಹಿಪ್ ಸ್ಟ್ರೆಚಿಂಗ್ ಇಸ್ ವೆರಿ ಹೀಲಿಂಗ್ ಫಾರ್ ನೀ ಪೇನ್. ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಇದು ಕೂಡ ಅಷ್ಟೇ 15 to 30 ಸೆಕೆಂಡ್ಸ್ ಆನ್ ಈಚ್ ಸೈಡ್. ನಿಧಾನಕ್ಕೆ ಈ ಭಾಗದ ಮಸಲು ಸ್ಟ್ರೆಚ್ ಬರಬೇಕು. ಹೋಲ್ಡ್ ಮಾಡಿಟ್ಕೊಳ್ಳಿ. 1, 2, 3, 4. ಬಿಗಿ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಹೊತ್ತು ಬಿಡಿ, ಮತ್ತೆ ಸ್ಟ್ರೆಚ್ ಮಾಡಿ. 5, 6, 7, 8, 9, 10. ಅಕಸ್ಮಾತ್ ನಿಮಗೆ ರೀಚ್ ಆಗಕ್ಕಾಗಲಿಲ್ಲ ಅಂದರೆ ಯೋಗ ಬೆಲ್ಟ್ನ ನೀವು ಯೂಸ್ ಮಾಡ್ಬೋದು, ದುಪ್ಪಟ್ಟ ಯೂಸ್ ಮಾಡ್ಬೋದು. ಓಕೆ, ಇನ್ನೊಂದು ಸೈಡಲ್ಲಿ ಲೈಟಾಗಿ ಮಸಲ್ಸ್ನ ಎಳ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಸ್ವಲ್ಪ ಡೀಪ್ ಬ್ರೀದಿಂಗ್. ಶವಾಸನ, ಮಿನಿ ಶವಾಸನ ಥರ ತಗೋಬೋದು. ಸುಪೈನ್ ಸೀರೀಸ್ ಅಂದರೆ ಶವಾಸನದಲ್ಲಿ ಮಲ್ಕೊಂಡು ಲೋವರ್ ಬ್ಯಾಕ್ ಫ್ರೀ ಆಗಿ ಬಿಟ್ಟು, ಅಕಸ್ಮಾತ್ ಕಾಲು ನೀಡಕ್ಕಾದ್ರೆ ನೀಡ್ಕೊಳ್ಳಿ, ಇಲ್ಲ ಅಂದರೆ ಮಡಚ್ಕೊಂಡು ವಿಶ್ರಾಂತಿಯನ್ನ ತಗೊಳ್ಳಿ. ಈಗ ಗ್ಲೂಟ್ಸ್ ಅಂತ ಕಮೆಂಟ್ ಮಾಡಿರೋರಿಗೆಲ್ಲ ಈ ವಿಡಿಯೋ ಅಂತೂ ಖಂಡಿತವಾಗ್ಲೂ ಕಳಿಸ್ತೀನಿ. ಯಾವ ಎಕ್ಸಸೈಸ್ ನಿಮಗೆ ಬಹಳ ಎಂಜಾಯ್ ಮಾಡಿಕೊಂಡು ನೀವು ಮಾಡಿದ್ರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ಬೇಕು ನನಗೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ತಿಳಿಸ್ಬೋದು, ನನ್ನ ಯೂಟ್ಯೂಬ್ ವಿಡಿಯೋನಲ್ಲೂ ತಿಳಿಸ್ಬಹುದು. ಅಭ್ಯಾಸ ಮಾಡ್ತಾ ಇರಿ. ಬಿಕಮ್ ಸ್ಟ್ರಾಂಗ್ ಮತ್ತು ಡೇ 17ಗೆ ಕಂಟಿನ್ಯೂ ಮಾಡಿ. ನಮಸ್ತೆ.